ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿರುವ ಒಂದು ಏಕೈಕ ಗುಣಮಟ್ಟದ ಕೊಠಡಿಗೆ ಬೀಗ ಜಡಿಯಲಾಗಿದೆ. ಕಾರಣ ಬೆಂಕಿ ಅವಘಡ. ಈ ಬೆಂಕಿ ಅವಘಡ ಆಗಿ 2 ವರ್ಷ ಕಳೆದ್ರೂ ಕೂಡ ಆ ಗುಣಮಟ್ಟದ ಕೊಠಡಿ ಮಾತ್ರ ಸರಿ ಮಾಡಿ ಓಪನ್ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಮಾತ್ರ ನಮ್ಮ ಅಧಿಕಾರಿಗಳಿಗಿಲ್ಲ. ಇಚ್ಛಾಶಕ್ತಿಯ ಕೊರತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಗುಣಮಟ್ಟದ ಕೊಠಡಿ ಉಳಿಸಿ ಬೆಳೆಸೋ ಪ್ರಯತ್ನ ಆಗಬೇಕಾಗಿತ್ತು. ಬಟ್ 2 ವರ್ಷ ಆಯ್ತು, ಬೀಗ ಹಾಕಿದೀವಿ, ಕಂಪ್ಲೀಟ್ ಆಗಿ ಬೀಗನೇ ಇರ್ಲಿ ಅನ್ನೋ ತರದ್ರಲ್ಲೇ ಅಧಿಕಾರಿಗಳು ಡಿಸೈಡ್ ಮಾಡಿದಾರಾ ಅಂತ. ಬೆಂಗಳೂರಿನಲ್ಲಿರುವ ಏಕೈಕ ಗುಣಮಟ್ಟದ ಕೊಠಡಿಗೆ ಬೀಗ. ಬೆಂಕಿ ಅವಘಡ ನಡೆದು 2.5 ವರ್ಷಗಳಾದ್ರೂ ಕೂಡ ನಡೆದಿಲ್ಲ ಆ ಕೊಠಡಿಯನ್ನ ಸರಿ ಮಾಡೋ ಕೆಲಸ. ಬೆಂಗಳೂರಿನಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡದೆ ರಸ್ತೆ ಕಾಮಗಾರಿ ಕೂಡ ಆಗ್ತಾ ಇದೆ. ವೈಟ್ ಟಾಪಿಂಗ್ ಕಾಮಗಾರಿಯ ಪರೀಕ್ಷೆ ಕೂಡ ನಡೀತಾ ಇಲ್ಲ ಅನ್ನುವಂತಹ ವಿಚಾರ. ಪರೀಕ್ಷೆ ನಡೆಸದೆ ಕಳಪೆ ಕಾಮಗಾರಿ ನಡೆದ್ರೂ ಕೂಡ ಕೇಳೋರಿಲ್ಲ, ಹೇಳೋರಿಲ್ಲ. ಯಾಕಂದ್ರೆ ಇರುವ ಕೊಠಡಿಯನ್ನ ಬಂದ್ ಮಾಡಿದ್ದಾರೆ. ಹಣ ನುಗ್ಗುವ ಭ್ರಷ್ಟ ಅಧಿಕಾರಿಗಳಿಗೆ ಇದೇ ವರದಾನ ಆಗುತ್ತಾ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಚೇರಿ ಒಳಗಡೆ ಧೂಳು ಹಿಡಿದು ಹೋಗ್ತಾ ಇದೆ ಯಂತ್ರಗಳು. ಜಪಾನ್ನಿಂದ ಕೋಟಿ ಕೊಟ್ಟು ತರಿಸಿರುವಂತಹ ಯಂತ್ರಗಳದು. 2023ರ ಘಟನೆ ಬಳಿಕ ಕಚೇರಿಗೆ ಬಿದ್ದ ಬೀಗ ಇನ್ನೂ ಕೂಡ ಓಪನ್ ಆಗ್ತಾ ಇಲ್ಲ. ಈಗಲೂ ಕೂಡ ಕ್ಲೋಸ್ ಆಗಿದೆ ರಸ್ತೆ ಕಾಮಗಾರಿ ಗುಣಮಟ್ಟ ತಿಳಿಸುವಂತಹ ಲ್ಯಾಬ್. ಕೋಟ್ಯಾಂತರ ರೂಪಾಯಿ ಕೊಟ್ಟು ತರಿಸಿದ ಯಂತ್ರ ಬಳಸದೆ ಬಿಟ್ರೆ ಹೆಂಗೆ? ಜನರ ತೆರಿಗೆ ಹಣ ವ್ಯರ್ಥ ಮಾಡ್ತಾ ಇರೋ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ? ಬೆಂಗಳೂರಿನಲ್ಲಿರುವಂತಹ ಏಕೈಕ ಗುಣಮಟ್ಟದ ಕೊಠಡಿ, ಅತ್ಯಾಧುನಿಕ ಯಂತ್ರಗಳಿದೆ, ಅಷ್ಟೆಲ್ಲ ಟೆಕ್ನಾಲಜಿ ಇರುವಂತಹ ಕೊಠಡಿಗೆ ಬೆಂಕಿ ಬಿದ್ದಿದೆ, ಓಕೆ. ಬಟ್ ಅದನ್ನೆಲ್ಲ ಸರಿ ಮಾಡಿ ಅಗೇನ್ ಆ ಕೊಠಡಿಯನ್ನ ಓಪನ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲ. ಯಾಕೆ ಹೇಳಿ? ನಾಳೆ ಕಳಪೆ ಗುಣಮಟ್ಟದ ನಾವು ಕಾಮಗಾರಿಗಳನ್ನ ಮಾಡ್ಕೊಂಡ್ರು ಕೂಡ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆರಾಮಾಗಿ ದುಡ್ಡು ಮಾಡ್ಕೊಳ್ಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿ ಅಧಿಕಾರಿಗಳು ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಕೊಠಡಿ ಓಪನ್ ಆಗದೆ ಇದ್ರೇನೆ ಒಳ್ಳೆಯದು ಅನ್ನುವಂಥ ಮನಸ್ಥಿತಿಗೆ ಅಧಿಕಾರಿಗಳು ಬಂದಂಗೆ ಕಾಣಿಸ್ತಾ ಇದೆ. ಪರಿಸ್ಥಿತಿ ಸದ್ಯ ಹಿಂಗಿದೆ. ಆ ಸ್ಪಾಟ್ ಇಂದಲೇ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. 2023 ಆಗಸ್ಟ್ ತಿಂಗಳಲ್ಲಿ ಅಂದಿನ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಒಂದು ಅಗ್ನಿ ಅವಘಡ ಸಂಭವಿಸುತ್ತೆ. ಅದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಒಂದು ಕಾಮಗಾರಿಯನ್ನು ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂತಹ ಒಂದು ಕಚೇರಿ. ಸದ್ಯ ನಾನು ಆ ಕಚೇರಿಯ ಮುಂಭಾಗ ಇದ್ದೀನಿ, ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಿದ್ದೀನಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುಣ ನಿಯಂತ್ರಣ ಪ್ರಯೋಗಾಲಯ ಮತ್ತು ಕಚೇರಿ ಅಂತ ಹೇಳಿ. ಸೊ ಆಗಸ್ಟ್ 2023ರಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಸೊ ಅವತ್ತು ಈ ಒಂದು ಘಟನೆಯಲ್ಲಿ 9 ಜನ ಗಾಯಗಳಾಗುತ್ತೆ. ಸೊ ಅವತ್ತು ಈ ಒಂದು ಕಚೇರಿಗೆ ಬೀಗ ಹಾಕುವಂಥ ಕೆಲಸವನ್ನು ಅಂದಿನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾರೆ. ಆ ಘಟನೆ ನಡೆದು 2.25 ವರ್ಷ ಆದರೂ ಕೂಡ ಇದುವರೆಗೂ ಆ ಒಂದು ಕಚೇರಿಯನ್ನು ಓಪನ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಮೂಲಗಳ ಪ್ರಕಾರ ಸುಮಾರು 40% ಕಮಿಷನ್, ಅಂದರೆ ಅಂದಿನ BJP ಗೌರ್ಮೆಂಟಲ್ಲಿ 40% ಕಮಿಷನ್ ಏನು ಆರೋಪ ಕೇಳಿಬರ್ತಾ ಇತ್ತು, ಅದರ ಕುರಿತಂತೆ ಒಂದು ಪ್ರಯೋಗ ನಡೀತಾ ಇತ್ತು. ಪ್ರಯೋಗ ನಡೀತಾ ಇರುವಂಥ ಸಂದರ್ಭದಲ್ಲೇ ಕಡತಗಳು ಕೂಡ ಇದ್ವು. ಆ ಒಂದು ಕಡತವನ್ನು ಸುಟ್ಟು ಹಾಕಬೇಕು ಅಥವಾ ಅದನ್ನು ಮರೆಮಾಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಘಟನೆ ಸಂಭವಿಸ್ತು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ದಾಖಲೆಗಳಿಲ್ಲ. ಆದರೆ ಇಲ್ಲಿ ಈ ಒಂದು ಇಡೀ ಬೃಹದಾಕಾರವಾಗಿ ಬೆಳೆದಿರುವಂತಹ ಬೆಂಗಳೂರಿನಲ್ಲಿ ಇದ್ದಂತಹ ಒಂದೇ ಒಂದು ಪ್ರಯೋಗಾಲಯ, ಗುಣಮಟ್ಟ ನಿಯಂತ್ರಣ ಮಾಡುವಂತಹ ಪ್ರಯೋಗಾಲಯ, ಅದರ ಪರಿಸ್ಥಿತಿ ಈಗ ಯಾವ ಥರ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಅಂದರೆ ಅಂದಿನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ರಸ್ತೆ ಕಾಮಗಾರಿ ಆಗಿರ್ಬೋದು, ಅಥವಾ ಕಾಂಕ್ರೀಟ್ ಕೆಲಸ ಆಗಿರ್ಬೋದು, ಅಥವಾ ವೈಟ್ ಟಾಪಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಅಂದರೆ ಬಿಬಿಎಂಪಿಯ ಸರ್ಕಾರಿ ಕಚೇರಿಯನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಅಲ್ಲಿ ಬಳಸುವಂತಹ ವಸ್ತುಗಳ ಅಂದರೆ ಸಿಮೆಂಟ್ ಆಗಿರ್ಬೋದು, ಅಥವಾ ಜಲ್ಲಿಗಾಗಿರ್ಬೋದು, ಡಾಂಬರ್ ಆಗಿರ್ಬೋದು, ಪ್ರತಿಯೊಂದರ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂಥ ಕೆಲಸ ಈ ಒಂದು ಕೊಠಡಿ ಮಾಡ್ತಾ ಇತ್ತು. ಇದಕ್ಕಾಗಿ ಜರ್ಮನಿಯಿಂದ ಬೇರೆ ಬೇರೆ ಯಂತ್ರಗಳನ್ನು ಕೋಟ್ಯಾಂತರ ರೂಪಾಯಿ, ಮೂಲಗಳ ಪ್ರಕಾರ ಸುಮಾರು 3ರಿಂದ 5 ಕೋಟಿ ಮೌಲ್ಯದ ಯಂತ್ರಗಳು ಈಗ ಈ ಒಂದು ಕೊಠಡಿಯಲ್ಲಿ ಇರುವಂಥದ್ದು. ಘಟನೆ ಆದ ಬಳಿಕ ಇಲ್ಲಿರುವಂತಹ ಯಂತ್ರಗಳ ಸ್ಥಿತಿ ನೋಡಿದರೆ ಯಂತ್ರರಿಗೂ ಕೂಡ ಆಕ್ರೋಶ ಹೊರಬರುತ್ತೆ. ಯಾಕೆಂತಂದರೆ ಸಂಪೂರ್ಣವಾಗಿ ಧೂಳು ಹಿಡಿದಿರುವಂತಹ ಸ್ಥಿತಿಯಲ್ಲಿ ಈ ಇಕ್ವಿಪ್ಮೆಂಟ್ಸ್ಗಳು ಇದ್ದಾವೆ. ಇಲ್ಲಿ ಅಸುರಕ್ಷಿತವಾದಂತಹ ಒಂದು ವಿಧಾನವನ್ನು, ಅಂದರೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡಿ ಇಲ್ಲಿ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾ ಇದ್ರು. ಸೊ ಹೀಗಾಗಿನೇ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತೇಳಿ. ಸೊ 2 ಮಹಡಿ ಇದೆ, ನೆಲ ಮಹಡಿ
ಮಾಡಿ ಮತ್ತು ಮೊದಲನೇ ಮಾಡಿಯಲ್ಲಿ ಅಧಿಕಾರಿಗಳು ಇದ್ದರು. ಈಗ ಘಟನೆ ನಡೆದು 2.25 ವರ್ಷ ಆಗಿದೆ. ಸೊ ಇದುವರೆಗೂ ಕೂಡ ಈ ಒಂದು ಕೋಟ್ಯಾಂತರ ರೂಪಾಯಿ ಬೇರೆ ಬೇರೆ ದೇಶಗಳಿಂದ ಹೈಲಿ ಟೆಕ್ನಾಲಜಿ ಇರುವಂತಹ ಯಂತ್ರಗಳನ್ನು ತರಿಸಿ ಅದನ್ನು ಧೂಳು ಹಿಡಿಸುವಂಥ ಕೆಲಸವನ್ನು GBA ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಅಧಿಕಾರಿಗಳು ಹೇಳ್ತಿದ್ದಾರೆ BBMP GBA ಆಗಿದೆ. ಸೊ ಆಯಾ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಗುಣಮಟ್ಟ ನಿಯಂತ್ರಣ ಕಚೇರಿಯನ್ನು ಮಾಡಿದ್ದೀವಿ, ಸೊ ಹಾಗಾಗಿ ಇದು ವರ್ಕ್ ಆಗ್ತಿಲ್ಲ ಅಂಥೇಳಿ. ಆದರೆ ಇಲ್ಲಿ ಈ ಒಂದು ಕೊಠಡಿಯಲ್ಲಿ ಇದ್ದಂತಹ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಖರೀದಿ ಮಾಡಿದಂತಹ ಯಂತ್ರಗಳೀಗ ಧೂಳು ಹಿಡಿತಾ ಇದ್ದಾವೆ. ಸೊ ಈಗಲಾದರೂ GBA ಅಧಿಕಾರಿಗಳು, ಅದರಲ್ಲೂ ಪ್ರಮುಖವಾಗಿ GBA ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಒತ್ತಾಯ ತೆರಿಗೆದಾರರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.